ಇವತ್ತು ನಮ್ಮ ಅಣ್ಣವ್ರ ಮನೆ ಶನಿದೇವ್ರ ಕತೆ ಓದಿಸ್ತಾ ಇದ್ದಾರೆ. ಅದರಿಂದ ನಾವು ನಮ್ಮ ಅಣ್ಣವ್ರ ಮನೆ ಇದೀವಿ. ಇವತ್ತು ಅವ್ರಿರೋ ಊರು ಯಾವುದು ಅಂತ ಹೇಳಿದ್ರೆ ಮರ್ದೂರು. ಎಷ್ಟು ಚೆನ್ನಾಗಿ ಗೊತ್ತು ಇವರು ಕಮೆಂಟ್ ಮಾಡಿ. ಶನಿದೇವರು ಅಂದ್ರೆ ಪವರ್ಫುಲ್ ಅಲ್ವಾ ಗೈಸ್? ನೋಡೋಣ ಶನಿದೇವರು ಪೂಜೆ ಯಾವ ತರ ಆಗುತ್ತೆ, ಪೂಜೆಯಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ. ನಮ್ಮ ಅಣ್ಣನ ಮಗಳು ಚಿಕ್ಕೂರಿಂದ ಇಲ್ಲಿವರೆಗೂ ನಮ್ಮನ್ನು ನೋಡಿದ್ರೆ ಸಾಕು ಎಷ್ಟು ಸ್ಪೀಡಾಗಿ ಓಡಾಯ್ತಾಳೆ ಇದ್ರೆ. ನಾನು ಬೇರೆ ವಿಡಿಯೋ ಮಾಡ್ತಿದ್ದೆ ಲಾಗ್ ಮಾಡೋಕ್ಕೆ. ಈ ಮಕ್ಳುಗಳು ಕೇಳ್ಬೇಕಾ ಗಾಯ್ಸ್, ಫೋನ್ ಇಟ್ಕೊಳಂಗಿಲ್ಲ, ಎಲ್ಲ ಒಂದೊಂದು ಥರ ಆಕ್ಷನ್ ಮಾಡೋರು. ಕತೆ ಓದಕ್ಕೆ 5 ಗಂಟೆಯಿಂದ ಶುರು ಮಾಡ್ತಾರೆ. ಸೊ ಇವಾಗ ಅಡಿಗೆ ಪ್ರಿಪ್ರೇಷನ್ ನಡೀತಾ ಇದೆ. ಕೆಲಸಗಳೆಲ್ಲ ಡಿವೈಡ್ ಮಾಡ್ಕೊಂಡಿದ್ದಾರೆ, ಎಲ್ಲ ಒಂದೊಂದು ಥರ ಕೆಲಸ ಮಾಡ್ತಾವ್ರೆ. ಇವ ಯಾರೇ ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ ಒಂಥರ. ಈ ಕಡೆ ನಮ್ಮ ಅತ್ತಿಗೆ ಅವರೆಲ್ಲ ತರಕಾರಿ ಕಟ್ ಮಾಡಿ ಕೊಡ್ತಾವ್ರೆ. ನಮ್ಮ ಅಣ್ಣ ಯಾವುದೋ ಪಲ್ಯ ಮಾಡ್ತದಂತೆ ಸ್ಪೆಷಲ್ ಆಗಿ, ಅದಕ್ಕೇನೆ ಪಲ್ಯ ಕೆಲಸ ನಮ್ಮ ಅಣ್ಣಂಗೆ ಕೊಟ್ಟವ್ರೆ. ಒಂದೊಂದು ಮಕ್ಕಳು ಒಂದೊಂದು ಮುತ್ತು ಗಾಯ್ಸ್, ತಪಸ್ ಮಾಡಿ ಪಡೆದಿರೋದು ಇವ್ರನ್ನ ನೋಡಿ. ಸಂಜೆ ಕೂಡ ಆಯಿತು, ಮತ್ತೆ ಕತೆ ಓದೋಕ್ಕೂ ಶುರು ಮಾಡಿದ್ರು. ಕತೆ ಹೇಳೋರೆಲ್ಲ ಬಂದರು, ನಾವು ಅಷ್ಟನ್ನೆಲ್ಲ ಬಂದು ಕೂತ್ಕೊಂಡು ಪೂಜೆ ಕೂಡ ಚೆನ್ನಾಗಾಯ್ತು. ಮತ್ತೆ ಬಂದವ್ರಿಗೆಲ್ಲ ಊಟ ಬಡಿಸಿ ನಾವು ಕೂಡ ಊಟ ಮಾಡಾಯ್ತು. ಹೆಲೋ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಲ್ಯಾಕ್ ಫುಲ್ ಕೆಫೆ ಡೈಲಿ ಲಾಗ್ಸ್ಗೆ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ಗಾಯ್ಸ್. ನಮ್ಮ ಅಣ್ಣವ್ರ ಮನೆ ಕತೆ ಓದಿಸ್ತವ್ರೆ. A to Z ಏನ್ ನಡೆಯುತ್ತೆ ಅಂತ ನಾನು ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ ಗಾಯ್ಸ್. ಬನ್ನಿ ಹಾಯ್ ಮಾಡಿ. ಎಲ್ಲಿ ಹೋಯ್ತಿ? ಹಾಯ್ ಮಾಡಿ. ವೆಲ್ಕಮ್ ಗಾಯ್ಸ್, ವೆಲ್ಕಮ್ ಬನ್ನಿ. ವೆಲ್ಕಮ್ ಅನ್ನು ವೆಲ್ಕಮ್ ಏನು ವೆಲ್ಕಮ್. ಎಲ್ಲರೂ ನಮ್ಮ ಅಣ್ಣನ ಮಕ್ಳುಗಳು ಗೈಸ್. ನೋಡಿ ಮನೆ ತುಂಬ ಮಕ್ಕಳಿದ್ದಾರೆ. ಬನ್ನಿ ನೋಡಿ, ಸ್ಟಡಿ ಮಾಡಿದ್ದಾರೆ ನಮ್ಮ ಅಣ್ಣ ಅವರು. ಇಲ್ಲಿ ಎಲ್ಲ ರೆಡಿ ಮಾಡ್ತಾವ್ರಿ. ಇವಾಗ ಇಷ್ಟು ರೆಡಿ ಆಗೈತೆ. ಇವರು ನಮ್ಮ ಅಣ್ಣ, ಇವರು ಅವ್ರ ಅಮ್ಮ ಅಂದ್ರೆ ನಮ್ಮ ದೊಡ್ಡಮ್ಮ ಅವರು. ನೋಡಿ ಗಾಯ್ಸ್, ಫೋಟೋಗೆ ಹೂವನ್ನು ಮುಡಿಸ್ತಾ ಇದ್ದಾರೆ. ನಮ್ಮ ಅತ್ತಿಗೆ ಅವರು ನಮ್ಮ ಅಣ್ಣ ಅವರು ಎಲ್ಲ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಅವರೇ. ಈ ಕಡೆ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ತಾವ್ರೆ, ಸಾಂಬಾರು ಪಲ್ಯ ಎಲ್ಲ ಥರ ಐತೆ. ನಾನು ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ದೀನಿ. ಎಡಿಟ್ ಮಾಡೋದೆಲ್ಲ ಎಷ್ಟು ಕಷ್ಟ ಗೊತ್ತಾ ಗಾಯ್ಸ್? ಎಡಿಟ್ ಮಾಡೋರು ಗೊತ್ತಿರ್ತದೆ, ಅಷ್ಟು ಕಷ್ಟ ಯಾವುದಿಲ್ಲ. ಪಂಚ ಹೊಡ್ಕೊಂಡು ರೆಡಿ ಅದ? ಬಟ್ಟೆ ಹಾಕಾಯ್ತಾ? ಹೇಳೋ ಆಯ್ತಾ? ಆಯ್ತಾ ಹೇಳು. ಸಂಜೆ ಕತೆ ಓದಿಸೋದು, ಅದಕ್ಕೇನೆ ಇವಾಗ ರೆಡಿ ಮಾಡ್ತಾ ಇದ್ದಾರೆ. ದೇವ್ರನ್ನೆಲ್ಲ ರೆಡಿ ಆಗಿದೆ ಆಲ್ಮೋಸ್ಟ್ ಫುಲ್ಲು. ಇಲ್ಲಿ ಒಳ್ಳೆ ಬಿಸಿ ಬಿಸಿ ಪಲ್ಯ ರೆಡಿ ಆಗ್ತಾ ಇದೆ, ತರಕಾರಿ ಪಲ್ಯ. ಫಂಕ್ಷನ್ ಅಂತ ಬಂದರೆ ಎಲ್ಲರೂ ಒಟ್ಟಿಗೆ ಸೇರ್ಕೋತೀವಿ. ನಮ್ಮ ಫ್ಯಾಮಿಲಿಲಿ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ. ನೋಡಿ ಗಾಯ್ಸ್ ಯಾವ ಥರ ಇದೆ ನೋಡಿ ನಮ್ಮ ಫ್ಯಾಮಿಲಿ. ಅದಕ್ಕೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಕೆಲಸಗಳೆಲ್ಲ ಜಾಸ್ತಿ ಅಲ್ವಾ ಗಾಯ್ಸ್, ಎಲ್ಲ ಪಾಪ ಬ್ಯುಸಿಯಾಗವ್ರೆ. ಅದಕ್ಕೇ ಖಾರ ರುಬ್ಕೊಡ್ಬೇಕು ಅಂತ ಹೇಳ್ತಾಯಿದ್ರು. ಕುಡಿಯೋದಕ್ಕೆ ನಾನೇ ರುಬ್ಕೊಡ್ತೀನಿ. ನಾನು ರುಬ್ದೇ ಇರೋದ ಅಂತ ಅಂದ್ಬಿಟ್ಟು ಖಾರ ರುಬ್ಬಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಏನಿದು? ಮೇಲ್ಪಟ್ಟು ಎಳ್ಳು, ಕರಿ ಎಳ್ಳು, ದೇವರಿಗೆ ಪ್ರಿಯವಾದದ್ದು. ಇದು ಮಾವುಟ ಹಚ್ಬೇಕಾ? ಹಚ್ಬಿಟ್ಟು ಮಾಮೂಲಿ ಲಾಸ್ಟಲ್ಲಿ ಮಧ್ಯದಲ್ಲಿ ಎಳ್ಳು ಜೋರಾಗಿ ಮಾತಾಡು. ದೇವ್ರಿಗೆ ಎಳ್ಬತ್ತಿ, ದೇವ್ರಿಗೆ ಎಳ್ಬತ್ತಿ ಆಗ್ಲೇ ಕೈ ಕಾಲು ಬರೋದು.
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫೈನಲ್ ರಿಸಲ್ಟ್ ಈ ತರ ಬಂದಿದೆ ಗಾಯ್ಸ್. ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ, ನೋಡಕ್ಕೆ 2 ಕಣ್ಣು ಸಾಲದು ಗಾಯ್ಸ್. ನೋಡಿ ಇಲ್ಲಿಂದನೇ ಕೈ ಮುಗ್ರಿ. ಯಾವ ಸೊಪ್ಪು ಇದು? ರೆಡಿ ಆದ್ಮೇಲೆ ಅಲ್ಲ ಏನ್ ಹೇಳು, ಏನ್ ಮಾಡ್ತಿದ್ದೆ ಅಂತ ಗೊತ್ತಿಲ್ಲ. ಹತ್ತತ್ರ 5 ಗಂಟೆ ಆಗೇ ಹೋಯ್ತು ಸಂಜೆ. ಕತೆ ಓದೋರು ಕೂಡ ಬಂದ್ರು. ಇವಾಗ ಕತೆ ಓದಕ್ಕೆ ಶುರು ಮಾಡ್ತಾರೆ. ಕತೆ ಓದ್ಸೋದು ಅಂದ್ರೆ ಸುಮ್ಮನೆ ಅಲ್ಲ ಗೈಸ್, ಎಲ್ಲ ತರ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ಮತ್ತೆ ದೇವ್ರಿಗೆ ಏನೇನ್ ಬೇಕು ಸ್ಪೆಷಲ್ ಐಟಮ್ಸ್ಗಳು ಅದೆಲ್ಲ ಇರಲೇಬೇಕು, ಅದೇ ತರ ಮಾಡಬೇಕು. ಕತೆನ ಓದೋದು, ಕತೆನ ನಾವು ಕೇಳ್ತೀವಲ್ಲ ಅಷ್ಟೇ ಒಳ್ಳೇದಾಗ್ತದಂತೆ. ಸೊ ಇವಾಗ ನಾವುಗಳು ಎಲ್ಲ ಕೂಡ ಪೂಜೆಗೆ ಕೂತ್ಕೊಂಡಿದ್ದೀವಿ, ನೋಡ್ತಾ ಇದ್ದೀವಿ. ನಮ್ಮ ಜೊತೆ ನೀವು ನೋಡಿ, ನಿಮಗೂ ಒಳ್ಳೇದಾಗ್ಲಿ, ಶನಿದೇವ್ರು ಒಳ್ಳೇದು ಮಾಡಲಿ. ಶನಿದೇವರ ಮಹಾತ್ಮೆ ಶ್ರೀರಾಮ ರಘುರಾಮ ಕೌಸಲ್ಯ ರಾಮ ಶ್ಯಾಮ ಸುಂದರ ನೀನು ಭಕ್ತ ಜನ ಪ್ರೇಮ ಸಮಾನ ಸ್ವಾಮಿ ಶ್ರೀರಾಮ ಕಾಮಿತಾರ್ಥಗಳ ಕೊಡುವ ರಾಮ ಶ್ಯಾಮ. ಇಂತಿಂದು ವಿಕ್ರಮರಾಜನು ಸಿಂಹಾಸನದಲ್ಲಿ ಕುಳಿತರೆ ಪಂಡಿತ್ ತೋಟಗಳು ನವಗ್ರಹಗಳ ಚರ್ಚೆ ಮಾಡೋದು ಕೇಳಿ ರಾಜನು ಏನೇನು ತೆಗೆದಾರನೆ. ಶನಿದೇವ ಅಂದರೆ ಯಾರು, ಶನಿ ಅಂದರೆ ಏನು, ಇದ್ರ ಬಗ್ಗೆ ಸ್ವಲ್ಪ ನೋಡೋದಾದರೆ, ಹಿಂದೂ ಪುರಾಣಗಳ ಪ್ರಕಾರ ಶನಿ ಕೂಡ ಒಬ್ಬ ಪುರುಷ ಹಿಂದೂ ದೇವತೆ. ನಿಮ್ಗೆ ಗೊತ್ತಾ, ಶನಿ ಮತ್ತು ಯಮ ಇಬ್ಬರು ಕೂಡ ಸಹೋದರರು. ಸೂರ್ಯದೇವ ಹಾಗೂ ನೆರಳಿನ ದೇವತೆ ಛಾಯಾ ಇವರ ಪುತ್ರರಿಬ್ಬರು. ಶನಿದೇವರ ಮೈ ಬಣ್ಣ ಕಪ್ಪು. ಇವರು ಹೆಚ್ಚು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸ್ತಾರೆ. ಇವರ ಸವಾರಿ ಬಂದು ಕಾಗೆಯ ಮೇಲೆ. ಶನಿ ಮತ್ತು ಯಮ ದೇವತೆಗಳು ಇಬ್ಬರು ಕೂಡ ನ್ಯಾಯ ದೇವತೆಗಳು. ಶನಿಯು ಜನರ ಜೀವನದ ಆಗು ಹೋಗುಗಳನ್ನು ಗಮನಿಸಿ ಅವರು ಬದುಕಿರುವಾಗ ಶಿಕ್ಷೆಗಳನ್ನು ಅಥವಾ ವರಗಳನ್ನು ನೀಡುತ್ತಾನೆ. ಆದರೆ ಯಮದೇವನು ಒಬ್ಬ ವ್ಯಕ್ತಿಯು ಸತ್ತ ನಂತರ ಅವನ ಫಲಿತಾಂಶವನ್ನು ನೀಡುತ್ತಾರೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಮತ್ತು ರಾಹು, ಕೇತು ಈ ಗ್ರಹಗಳು ಹಿಂದೂ ಪುರಾಣ ಮತ್ತು ಜ್ಯೋತಿಷ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಶನಿದೇವರು ತುಂಬ ಶಕ್ತಿಯುತವಾದವರು ಹಾಗೆ ನಿಷ್ಠೂರ ಮಾತಿನವರು ಎಂದು ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ಶನಿದೇವರ ಬೆಂಬಲ ಸಿಗಕ್ಕೆ ನೀವು ಏನು ಮಾಡಬೇಕಂತ ನೋಡಿದ್ರೆ, ಕರಿಯೆಳ್ಳನ್ನು ಬ್ರಾಹ್ಮಣರಿಗೆ ದಾನ ಮಾಡೋದು, ಕಪ್ಪು ಹಸುವಿಗೆ ಬೆಲ್ಲ ಮತ್ತು ಕರಿಯೆಳ್ಳನ್ನು ಕೊಡೋದು, ಶನಿವಾರ ಉಪವಾಸ ಇರೋದು, ಕಾಗೆಗಳಿಗೆ ಆಹಾರ ಇಡೋದು, ಹಾಗೆಯೇ ನವಗ್ರಹಗಳನ್ನು ಪ್ರದಕ್ಷಿಣೆ ಮಾಡೋದು, ಇನ್ನಿತರ ಕಾರ್ಯಗಳನ್ನು ನೀವು ಮಾಡಿದ್ರೆ ಭಗವಾನ್ ಶನಿದೇವರ ಬೆಂಬಲ ನಿಮ್ಮ ಮೇಲಿರುತ್ತೆ. ಪೂಜೆ ಕೊನೆಯ ಹಂತಕ್ಕೆ ಬಂದಿದೆ ಗಾಯ್ಸ್. ನಾವು ಪಕ್ಕದ ಮನೆಗೆ ಬಂದು, ಅಂದರೆ ನಮ್ಮ ಅಣ್ಣವ್ರ ಮನೆಯೇ, ಟೀ ಕುಡಿಯೋದ ಅಂತ ಬಂದು ಈ ಕಡೆ ಮನೆಗೆ. ಅಲ್ಲಿ ಇನ್ನೇನು ಮಹಾಮಂಗಳಾರತಿ ಆಗುತ್ತೆ ಇವಾಗ, ಕೊನೆಯ ಪೂಜೆ ಅಲ್ಲಿಗೆ ಅವಾಗ ಹೋದ್ರಾಯ್ತದೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೀವಿ. ಟೀ ಕುಡಿತಾ ಹಂಗೆ ಸುಮ್ಮನೆ ಮಾತಾಡ್ತಿದ್ದೋ. ಶನಿದೇವರಿಗೆ ಇವಾಗ ಮಹಾಮಂಗಳಾರತಿ ನಡೀತಾ ಇದೆ ನೋಡಿ. ಮಂಗಳಾರತಿ ಆದಮೇಲೆ ಇವಾಗ ಪ್ರಸಾದ ವಿತರಣೆ, ಬಂದ ಜನಗಳಿಗೆ ಹಾಗೆ ದೇವರ ಕಥೆಯನ್ನು ಕೇಳಿದವರು ಎಲ್ಲರಿಗೂ ಇವಾಗ ಪ್ರಸಾದ ವಿತರಣೆ ನಡೀತಾ ಇದೆ ಇಲ್ಲಿ. ಇಲ್ಲಿ ಹೊರಗೆ ಬಂದ್ಬಿಡಿ. ಚಿಕ್ಕ ಆಯ್ತಾ
ನಾನು ಆಮೇಲೆ ಹಾಕ್ಸ್ಕೊಳ್ಳಿ ಬೇರೆ ಐಟಮ್. ಪ್ರಸಾದ ಕೂಡ ಎಲ್ರಿಗೂ ಕೊಟ್ಟಾಯ್ತು. ಒಳ್ಳೆ ಸಖತ್ತು ಟೇಸ್ಟ್ ಆಗಿತ್ತು ಪ್ರಸಾದ. ದೇವ್ರ ಪ್ರಸಾದ ತಿಂತಾ ಇದ್ರೆ ಹಂಗೆ ಇನ್ನೂ ತಿನ್ಬೇಕಂತ ಅನ್ನಿಸ್ತಿತ್ತು ಗೈಸ್. ಅಷ್ಟು ಸಕ್ಕದಾಗಿ ಮಾಡಿತ್ತು ನಮ್ಮಣ್ಣ ಪ್ರಸಾದನ. ಮತ್ತೆ ಇವಾಗ ಊಟದ ಸಮಯ. ಎಲ್ಲರನ್ನೂ ಊಟ ಕೂರಿಸಿದೀವಿ, ಊಟ ಮಾಡ್ತವ್ರೆ ನೋಡಿ. ಏನು ಹೊಡಿತಾ ಇದೀವ? ಇವ್ರೆ ನೋಡಿ ಎಲ್ಲ ಅಡ್ಗೆ ಮಾಡಿರೋರು. ಇವರೇ ಅಡ್ಗೆ ಮಾಡಿರೋರು. ಟೇಸ್ಟ್ ಎಲ್ಲ ಅವರ ಕೇಳಿ. ಅದಕ್ಕೆನ ನಾವು ಕೂಡ ಇವಾಗ ಊಟ ಮಾಡ್ಕೊಂಡು ಹೊರಡಬೇಕು ಗಾಯ್ಸ್. ಯಾಕಂದರೆ ನಾಳೆ ಒಂದು ಫಂಕ್ಷನ್ ಇದೆ. ಬೈಲ್ಕುಪ್ಪ ಇಂದ ಹೋಗ್ಬೇಕು. ಎಲ್ಲಿಗೆ ಹೋಗ್ತಾ ಇದ್ವಿ ಅಂದರೆ ಬೇಲೂರಿಗೆ ಹೋಗ್ತಾ ಇದ್ದೀವಿ. ಆ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀವಿ. ಎಡಿಟ್ ಮಾಡೋಕ್ಕೆ ಟೈಮ್ ಸಾಲ್ತಾ ಇಲ್ಲ ಗಾಯ್ಸ್. ಹೆಂಗೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸಪೋರ್ಟ್ ಮಾಡಿ ನೀವುಗಳು. ನಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವೀಡಿಯೋಸ್ ನೋಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀವಿ. ವಿಡಿಯೋ ನೋಡಿದವ್ರಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಸಿಗೋಣ, ಬಾಯ್.